ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11ರ ಫೇವರೇಟ್ ಸ್ಪರ್ಧಿ ಯಾರು ಅಂತ ಹೇಳಿ ಕೇಳಿದ್ರೆ ಎಲ್ಲರ ಬಾಯಲ್ಲೂ ಬರುವಂಥ ಒಂದೇ ಒಂದು ಹೆಸರು ಅಂತ ಹೇಳಿದ್ರೆ ಅದು ಹನುಮಂತ ಹನುಮಂತ ಹನುಮಂತ. ಹೌದು, ಹನುಮಂತ ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಕಮಾಲನ್ನು ಮಾಡಿದ್ದಾನೆ. ಬಿಗ್ ಬಾಸ್ ಮನೆಯ ಹೊರಗಡೆನೂ ಕೂಡ ಕಮಾಲನ್ನು ಮಾಡಿದ್ದಾನೆ. ತನ್ನ ಮುಗ್ಧತೆ, ತನ್ನ ಮಾತಿನ ಶೈಲಿ, ತನ್ನ ಈ ಹಳ್ಳಿಯ ಸೊಗಡು ಇವೆಲ್ಲದರ ಮೂಲಕ ಜನರನ್ನ ತುಂಬ ಇಷ್ಟಪಡುವ ರೀತಿಯಲ್ಲಿ ಆಟ ಆಡ್ತಾ ಹೋಗ್ತಾ ಇದ್ದಾನೆ ಈ ಹನುಮಂತ. ಹನುಮಂತ ಬಿಗ್ ಬಾಸ್ ಮನೆಗೆ ಬಂದ ದಿನದಿಂದ ಇಲ್ಲಿವರೆಗೂ ಕೂಡ ತನ್ನ ವ್ಯಕ್ತಿತ್ವದಲ್ಲಿ ಎಲ್ಲೂ ಕೂಡ ಬದಲಾವಣೆಯನ್ನು ಮಾಡಿಕೊಳ್ಳದೆ, ತನ್ನ ಮುಗ್ಧತೆಯಲ್ಲಿ ಎಲ್ಲೂ ಕೂಡ ಬಿಟ್ಟುಕೊಡದೆ, ಜೊತೆಗೆ ಆಟಗಾರನಾಗಿ ಹೇಗೆ ಆಡಬೇಕು, ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಹೇಗಿರಬೇಕು, ಮಾನವೀಯತೆ ಮೌಲ್ಯಗಳನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅನ್ನುವಂತಹ ಪಾಠವನ್ನು ಸದ್ದಿಲ್ಲದೆ ಮಾಡ್ತಾ ಬಂದಿದ್ದಾನೆ. ಹೀಗಿರುವಂಥ ಹನುಮಂತ ಏಕಾಏಕಿ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ, ನನ್ನನ್ನು ಹೊರಗಡೆ ಕಳಿಸ್ಬಿಡಿ ಎನ್ನುವಂತಹ ಒಂದು ಮಾತನ್ನು ಹೇಳ್ತಾನೆ ಅಂತ ಹೇಳಿದ್ರೆ ಅಂಥದ್ದು ಏನಾಯಿತು ಹನುಮಂತನಿಗೆ ಎನ್ನುವಂಥ ಮಾತು ಅಥವಾ ಅನುಮಾನ, ಪ್ರಶ್ನೆ ಪ್ರತಿಯೊಬ್ಬರಿಗೂ ಕೂಡ ಮೂಡಲೇಬೇಕು. ಆ ಪ್ರಶ್ನೆಗೆ ಉತ್ತರವನ್ನು ನಾನು ಇವತ್ತು ನಿಮಗೆ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ಕನ್ನಡ ಬಿಗ್ ಬಾಸ್ ಸೀಸನ್ 11ರಲ್ಲಿ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಟ್ಟಂತಹ ಭಾರಿ ಸದ್ದನ್ನು ಮಾಡ್ತಿರುವಂಥ ಮತ್ತು ಫೈನಲ್ಗೆ ಬರಬಹುದು, ಟ್ರೋಫಿಯನ್ನು ಪಡಿಬಹುದು, ಟ್ರೋಫಿಯನ್ನು ಎತ್ತಿ ಹಿಡಿಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಹುಟ್ಟಿಸಿರುವಂಥ ಏಕೈಕ ಸ್ಪರ್ಧಿ ಅಂತ ಹೇಳಿದ್ರೆ ಅದು ಹನುಮಂತ. ವೈಲ್ಡ್ ಕಾರ್ಡ್ ಮೂಲಕ ಬಂದು ಇಷ್ಟರ ಮಟ್ಟಿಗೆ ಛಾಪನ್ನು ಮೂಡಿಸಿದಂತಹ ಇನ್ನೊಬ್ಬ ಸ್ಪರ್ಧಿ ಸದ್ಯಕ್ಕಂತೂ ಯಾರೂ ಕಾಣಿಸ್ತಾ ಇಲ್ಲ. ರಜತ್ ಇದ್ರೂ ಕೂಡ ಹೆಚ್ಚು ದಿನಗಳ ಕಾಲ ಉಳಿಯೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಮಾತ್ರ ಈಗಾಗಲೇ ನಿರ್ಧಾರ ಆಗಿದೆ. ಅಟ್ ದಿ ಸೇಮ್ ಟೈಮ್ ಈ ಹನುಮಂತ ಬಿಗ್ ಬಾಸ್ ಮನೆಗೆ ಬಂದಂಥ ದಿನದಿಂದ ಇಲ್ಲಿವರೆಗೂ ಕೂಡ ತನ್ನ ಇರುವಿಕೆಯನ್ನು ಜೊತೆಗೆ ತಾನು ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡಬೇಕು ಅನ್ನೋದನ್ನು ಮರೆಯದೆ, ಜೊತೆಗೆ ಹಳ್ಳಿಯ ಆಟವನ್ನು ಮತ್ತು ಹಳ್ಳಿಯ ಸೊಗಡನ್ನು ಇಲ್ಲೂ ಕೂಡ ಪಸರಿಸಿ ಉತ್ತರ ಕನ್ನಡದ ಆ ಮುಗ್ಧ ಒಂದು ಆಟದ ಶೈಲಿ ಏನಿದೆ ಅದನ್ನು ಇಲ್ಲಿಗೆ ತಂದು, ಜೊತೆಗೆ ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತ್ರ ಮಾತನಾಡ್ತಾ, ಎಲ್ಲಿ ಮಾತನಾಡಬಾರ್ದು ಅಲ್ಲಿ ಮಾತನಾಡದೇ ಇರ್ತಾ, ಯಾರ ಜೊತೆಗೆ ಬೆರಿಬೇಕು ಯಾರ ಜೊತೆಗೆ ಬೆರಿಬಾರ್ದು ಅನ್ನೋದನ್ನು ಸ್ಪಷ್ಟವಾಗಿ ಅರಿತುಕೊಂಡಿರುವಂಥ ಹನುಮಂತ ತನ್ನ ಆಟದಲ್ಲಿ ಎಲ್ಲೂ ಕೂಡ ತಾನು ಮರೆತಿಲ್ಲ ಅನ್ನೋದನ್ನು ಮತ್ತೆ 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 ಸಾಬೀತನ್ನು ಮಾಡ್ತಾ ಇದ್ದಾನೆ. ಅಟ್ ದಿ ಸೇಮ್ ಟೈಮ್ ಕಡಿಮೆ ಮಾತಾಡಿದಾಗ ಸುದೀಪ್ ಅವರು ಹೆಚ್ಚು ಮಾತನಾಡಬೇಕು ಹನುಮಂತ ಅಂತೇಳಿ ಹೇಳಿದರೆ, ಹೆಚ್ಚು ಮಾತನಾಡಿದಾಗ ಕಡಿಮೆ ಮಾತನಾಡು ಅಂತ ಹೇಳಿಬಿಟ್ಟು ಉಳಿದ ಸ್ಪರ್ಧಿಗಳು ಹೇಳುವ ರೀತಿ ಎಲ್ಲೂ ಕೂಡ ಮಾಡಿಕೊಂಡಿಲ್ಲ. ಹೀಗಿರುವಂಥ ಹನುಮಂತನಿಗೆ ತನ್ನ ಊರಿಗೆ ವಾಪಸ್ ಹೋಗಬೇಕು ಅನ್ನುವಂಥ ಒಂದು ಬಯಕೆ ಮೂಡುತ್ತೆ ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇರಲೇಬೇಕಲ್ವಾ. ತನ್ನ ಹಳ್ಳಿಯ ಸೊಗಡಿನ ರೀತಿಯಲ್ಲಿ ಹಾಡು ಹಾಡಿ ವೀಕ್ಷಕರಿಗೆ ಮನರಂಜನೆಯನ್ನು ನೀಡ್ತಿರುವಂಥ ಹನುಮಂತ ಕಳೆದ 1 ವಾರದಿಂದ ಸ್ವಲ್ಪ ಸೈಲೆಂಟ್ ಆಗಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಆದರೆ ಈ ನಾಮಿನೇಷನ್ ಪ್ರಕ್ರಿಯೆ ಇರ್ಬೋದು ಅಥವಾ ಬೇರೆ ಏನಾದರೂ ತನ್ನ ಒಪಿನಿಯನನ್ನು ಶೇರ್ ಮಾಡುವಂಥ ವಿಚಾರದಲ್ಲಿರ್ಬೋದು ಒಂದು ಗಟ್ಟಿತನ ಬಂದಿದೆ. ನಾನು ಕೊಡುವಂಥ ಅಭಿಪ್ರಾಯದ ಬಗ್ಗೆ ಯಾರಾದರೂ ಅಪಸ್ವರವನ್ನು ಎತ್ತಿದ್ರೆ ಅದಕ್ಕೆ ಖಡಕ್ಕಾಗಿ ತಿರುಗೇಟನ್ನು ಕೊಡುವಂಥ ಕೆಲಸವನ್ನು ಹನುಮಂತ ಮಾಡ್ತಿರೋದನ್ನು ನಾವು ಗಮನಿಸಲೇಬೇಕು. ಇದೆಲ್ಲದರ ಮಧ್ಯೆ ಬಿಗ್ ಬಾಸ್ನ ಫೈನಲಿಸ್ಟ್ಗಳಲ್ಲಿ ಒಬ್ಬ ಆಗಬಹುದು ಅಂತ ಹೇಳ್ಬಿಟ್ಟು ಹನುಮಂತನ ಮೇಲೆ ನಂಬಿಕೆ ನಿರೀಕ್ಷೆಗಳೆಲ್ಲವೂ ಕೂಡ ಇರುವಂಥ ಹೊತ್ತಲ್ಲಿ ಹನುಮಂತ ಮಾತ್ರ ನಾನು ಬಿಗ್ ಬಾಸ್ನಿಂದ ಆಚೆ ಹೋಗ್ತೀನಿ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸಿದ್ದಾನೆ. ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಬಂದಂಥ ಹನುಮಂತ ಉತ್ತಮವಾಗಿ ಆಟ ಆಡ್ತಾ ಇದ್ದಾನೆ. ಹನುಮಂತನ ತುಂಟಾಟ, ಟಾಸ್ಕ್ ಆಡುವ ಶೈಲಿಗೆ ಎಲ್ಲರೂ ಕೂಡ ಫಿದಾ ಆಗಿದ್ದಾರೆ. ಮಧ್ಯೆ ಹಾಡುವಂಥ ಹಾಡಿಗೆ ಎಲ್ಲರೂ ಕೂಡ ಅಭಿಮಾನಿಗಳಾಗಿದ್ದಾರೆ. ಆದರೆ ಈ ಮಧ್ಯೆ ಹನುಮಂತ ದೊಡ್ಡ ಮನೆಯಿಂದ ಹೊರಗಡೆ ಹೋಗುವಂಥ ನಿರ್ಧಾರಕ್ಕೆ ಬಂದಿದ್ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಒಂದು ಆತಂಕಕ್ಕೂ ಕೂಡ ಎದುರಾಗಿದೆ. ಇದು ಈ ಸಹಜವಾಗಿ ಬಂದೇ ಬರುತ್ತೆ ಅಲ್ವಾ, ಆ ರೀತಿಯಾದಂಥ ಆತಂಕ ಎದುರಾಗಿದೆ. ಬಿಗ್ ಬಾಸ್ 13ನೇ ವಾರದಲ್ಲಿ ಕ್ಯಾಪ್ಟನ್ಸಿ ರೇಸ್ನಲ್ಲಿ 6 ಮಂದಿ ಇದ್ದರು. ಇದನ್ನು 5ಕ್ಕೆ ಇಳಿಕೆ ಮಾಡೋದಕ್ಕೆ ಒಂದು ಟಾಸ್ಕನ್ನು ಕೊಡಲಾಗಿತ್ತು. ಪಕ್ಷಪಾತಿ ಜನ ನಿರ್ವಹಣೆಯಲ್ಲಿ ಅಶಕ್ತ ರೀತಿಯಲ್ಲಿ 4 ಆಯ್ಕೆಗಳನ್ನು ನೀಡಲಾಗಿತ್ತು. ಕ್ಯಾಪ್ಟನ್ಸಿ ರೇಸ್ನಲ್ಲಿರುವಂತಹ 6 ಮಂದಿಯ ಪೈಕಿ ಒಬ್ಬರ ಗುಣ ಯಾವುದಕ್ಕೆ ಹೊಂದಿಕೆ ಆಗ್ತದೆ ಅನ್ನೋದನ್ನು ಹೇಳಿ ಅವರನ್ನು ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಬೇಕಾಗಿತ್ತು. ಆಗ ಹನುಮಂತ ಜನ ನಿರ್ವಹಣೆಯಲ್ಲಿ ಅಶಕ್ತ ಪಟ್ಟಿಯನ್ನು ಭವ್ಯಗೆ ಕೊಡ್ತಾರೆ. ಆದರೆ ಭವ್ಯ ಇದನ್ನು ಒಪ್ಪಿಕೊಳ್ಳದ ಕಾರಣಕ್ಕೋಸ್ಕರ ಹನುಮಂತನ ವಿರುದ್ಧ ಆಕ್ರೋಶವನ್ನು ಹೊರಗಡೆ ಹಾಕ್ತಾರೆ. ಇದರಿಂದ ಬೇಸರಗೊಂಡಂಥ ಹನುಮಂತ, ದೋಸ್ತ ಬಸ್ ಬುಕ್ ಮಾಡು, ನಾನು ಊರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹನುಮಂತ ಹೇಳೇ ಬಿಡ್ತಾನೆ. ಇದನ್ನು ಕೇಳಿದಂಥ ಧನರಾಜ್ಗೆ ಶಾಕ್ ಆಗುತ್ತೆ. ಆಗ ಹನುಮಂತ ಅವರನ್ನು ಧನರಾಜು ಸಮಾಧಾನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಇದಕ್ಕೆ ಒಪ್ಪಿಕೊಳ್ಳದ ಹನುಮಂತ, ಇಲ್ಲಿ ನೆನಪುಗಳು ಇಟ್ಕೊಂಡು ಮಾತನಾಡೋದು ಬೇಕು, ನನಗೆ ಯಾವುದೂ ಕೂಡ ನೆನಪಿರೋದಿಲ್ಲ, ಅಷ್ಟುದ್ದ ಮಾತನಾಡೋದಕ್ಕೂ ಕೂಡ ಬರೋದಿಲ್ಲ, ನನಗೆ ನೆನಪಿನ ಶಕ್ತಿ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಬೇಸರವನ್ನು ಹೊರಗಡೆ ಹಾಕ್ತಾನೆ. ಅಟ್ ದಿ ಸೇಮ್ ಟೈಮ್ ನಾನು ಹೇಳುವಂಥ ವಿಚಾರವನ್ನು ಇವರು ಒಪ್ಪಿಕೊಳ್ಳೋದಿಲ್ಲ. ಇಲ್ಲಿ ನನಗೆ ಜಗಳ ಆಡೋದಕ್ಕೆ, ಕಿರಿಕ್ ಮಾಡೋದಕ್ಕೆ ಇಷ್ಟನೂ ಕೂಡ ಇಲ್ಲ, ನಾನು ಅದಕ್ಕೆ ಬಂದು ಕೂಡ ಇಲ್ಲ. ನನ್ನ ಒಪಿನಿಯನನ್ನು ನಾನು ಹೇಳಿದ್ದೀನಿ, ಅದನ್ನು ಸ್ವೀಕರಿಸಿದರೆ ಸ್ವೀಕರಿಸ್ಬೋದು, ಇಲ್ಲ ಅಂತ ಹೇಳಿದರೆ ಬಿಡ್ಬೋದು ಅಂತ ಹೇಳಿ ಹನುಮಂತ ಹೇಳಿ ಸುಮ್ಮನಾಗ್ಬಿಡ್ತಾನೆ. ನಾಮಿನೇಟ್ ವಿಚಾರದಲ್ಲೂ ಕೂಡ ಹೀಗೆ ಆಗುತ್ತೆ ಅವಾಗ. ಹನುಮಂತ ಆಡುವಂಥ ಮಾತುಗಳು, ಹನುಮಂತ ಹೇಳುವಂಥ ವಿಚಾರಗಳು ನೇರವಾಗಿರುತ್ತೆ. ನೇರವಾದಂಥ ವಿಚಾರಗಳು ಯಾವತ್ತೂ ಕೂಡ ಹೊಟ್ಟೆಗೆ ಚೂರಿ ಇರದಂತೆ ಇರುತ್ತೆ. ಆದರೆ ಬೆನ್ನಿಗೆ ಚೂರಿ ಇರುವಂತಹ ಮೋಸದ ಆಟವನ್ನು ಹನುಮಂತ ಯಾವತ್ತೂ ಕೂಡ ಮಾಡಿಲ್ಲ. ಹಾಗಾಗಿ ನೇರವಾಗಿ ಹನುಮಂತ ಹೇಳೋದರಲ್ಲಿ ನಂಬರ್ 1. ಇಲ್ಲೂ ಕೂಡ ಹಾಗೆ ಆಗಿದೆ. ಪ್ರತಿಯೊಂದು ವಿಚಾರವನ್ನು ಕೂಡ ನೇರವಾಗಿ ಹೇಳುವಂಥ ಹನುಮಂತ ಈ ವಿಚಾರವನ್ನು ಕೂಡ ನೇರವಾಗಿ ಹೇಳಿದ್ದಾನೆ. ಹನುಮಂತ ಹೇಳಿದಂಥ ವಿಚಾರವನ್ನು ಕೇಳಿದಂತಹ ಈ ಸ್ಪರ್ಧಿಗಳು ಸ್ವಲ್ಪ ಶಾಕ್ ಆಗ್ತಾರೆ. ಸಹಜವಾಗಿ ಪ್ರತಿ ವಾರದಂತೆ ಈ ವಾರನೂ ಕೂಡ ಶಾಕ್ ಆಗಿದ್ದಾರೆ. ಈಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ
10 ಜನ ಸ್ಪರ್ಧಿಗಳ ಪೈಕಿ ಹನುಮಂತನು ಕೂಡ ಒನ್ ಆಫ್ ದಿ ಫೈನಲಿಸ್ಟ್ ಅನ್ನೋದರಲ್ಲಿ ಡೌಟ್ ಇಲ್ಲ. ಆದರೆ ಆತನಿಗೆ ಆಗಾಗ ಸ್ವಲ್ಪ ವಿಚಲಿತಗೊಳ್ಳುವಂಥ ಘಟನೆಗಳು ನಡೀತಿರುವಂಥದ್ದು ಎಲ್ಲೋ ಒಂದು ಕಡೆ ಡಿಸ್ಟರ್ಬ್ ಮಾಡ್ತಿದೆ ಅಂತಲೂ ಕೂಡ ಹೇಳ್ಬೋದು. ನೀವು ಗಮನಿಸಿ, ಹನುಮಂತನಿಗೆ ಬಿಗ್ ಬಾಸ್ ಟ್ರೋಫಿ ಅನ್ನೋದು ದೊಡ್ಡ ವಿಚಾರನೇ ಅಲ್ಲ. ಆತ ಅದನ್ನು ತುಂಬ ಸೀರಿಯಸ್ ಆಗಿ ಸ್ವೀಕರಿಸಿನೇ ಇಲ್ಲ. ಅದರಿಂದ ಏನು ಲಾಭ ಆಗುತ್ತೆ ಅನ್ನೋದು ಕೂಡ ಹನುಮಂತನಿಗೆ ಬಹುಶಃ ಅರಿವಿಲ್ಲ. ಹನುಮಂತ ಟ್ರೋಫಿಯನ್ನು ಗೆದ್ದರೆ ಏನು ಸಿಗುತ್ತೆ ಅನ್ನುವಂತಹ ಅರಿವು ಕೂಡ ಹನುಮಂತನಿಗೆ ಇದೆಯೋ ಎಲ್ಲೋ ಗೊತ್ತಿಲ್ಲ. ಹೀಗಿರುವಾಗ ಇಲ್ಲಿ ಹನುಮಂತ ತನ್ನ ಆಟವನ್ನು ಎಲ್ಲೂ ಕೂಡ ಮರೆಯದೆ, ತನ್ನ ಆಟದ ನೈಜತೆಯನ್ನು ಎಲ್ಲೂ ಕೂಡ ಆಚೆ ಈಚೆ ಮಾಡಿಕೊಳ್ಳದೆ ಕಾಪಾಡಿಕೊಂಡು ಹೋಗ್ತಾ ಇರೋದು ಮಾತ್ರ ಗಮನಿಸಬೇಕಾಗಿರುವಂಥ ಅಂಶ. ಜನ ನಿರ್ವಹಣೆಯಲ್ಲಿ ಅಶಕ್ತ ಮತ್ತಿತ್ಯಾದಿ ಆಯ್ಕೆಯಲ್ಲಿ ಹನುಮಂತ ಭವ್ಯ ಅವರ ಹೆಸರನ್ನು ತೆಗೆದುಕೊಂಡಾಗ ಭವ್ಯ ಅವರು ಅದನ್ನು ಒಪ್ಪಿಕೊಳ್ಳಿಲ್ಲ. ಓಕೆ ಫೈನ್. ಬಟ್ ಹನುಮಂತನಿಗೆ ಹೇಳಿದ್ರು ಅನ್ನುವಂಥ ಕಾರಣಕ್ಕೋಸ್ಕರ ಹನುಮಂತ ನಾನು ಬಿಗ್ ಬಾಸ್ ಮನೆಯನ್ನು ಬಿಟ್ಟು ಹೊರಮನೆಗೆ ಹೋಗ್ತೀನಿ ಅಂತೇಳಿ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಮೊದಲ ಪ್ರಶ್ನೆ. ಬಸ್ ಬುಕ್ ಮಾಡೋ ಊರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ತಮಾಷೆಯಾಗಿ ಹೇಳಿದ್ರು ಕೂಡ ಹನುಮಂತನ ಮೇಲೆ ನಂಬಿಕೆ ಇಟ್ಕೊಂಡವರಿಗೆ ಇದೊಂದು ರೀತಿಯಲ್ಲಿ ಶಾಕಿಂಗ್ ವಿಚಾರನೇ. ಯಬ್ಬಾ, ಹನುಮಂತನಿಗೆ ಏನಾಯ್ತು ರೀ ಸಡನ್ ಆಗಿ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ತಮ್ಮ ಪ್ರಶ್ನೆಯನ್ನು ಕೇಳಿದರು. ಎಲ್ಲರೂ ಕೂಡ ಏನು ಎಂತ ಅಂತೇಳ್ಬಿಟ್ಟು ಕಮೆಂಟನ್ನು ಮಾಡಿದರು. ಹೀಗಿರುವಾಗ ಸಹಜವಾಗಿ ಹನುಮಂತನ ಮೇಲೆ ಸಾಕಷ್ಟು ದೊಡ್ಡ ನಿರೀಕ್ಷೆ ಇದೆ ಕನ್ನಡಿಗರದು. ಕೋಟ್ಯಾನುಕೋಟಿ ಕನ್ನಡಿಗರು ಹನುಮಂತನ ಮೇಲೆ ನಿರೀಕ್ಷೆಯನ್ನು ಇಟ್ಕೊಂಡು ಬಿಗ್ ಬಾಸನ್ನು ನೋಡ್ತಿದ್ದಾರೆ. ಬಿಗ್ ಬಾಸನ್ನು ನೋಡುವಂಥ ಅದೆಷ್ಟೋ ಜನರಿಗೆ ಹನುಮಂತ ಫೇವರೇಟು. ಬೇರೆಯವ್ರ ಫೇವರೇಟ್ ಇರ್ತಾರೆ, ಹಾಗಂದ ಮಾತ್ರಕ್ಕೆ ಹನುಮಂತ ಮಾತ್ರ ಅಂತಲ್ಲ. ಹನುಮಂತ ದೊಡ್ಡ ಸಂಖ್ಯೆಯಲ್ಲಿ ಫೇವರೇಟು. ಹನುಮಂತನ ಮೇಲೆ ಎಲ್ರಿಗೂ ಕೂಡ ಒಂದು ವಿಶೇಷವಾದಂಥ ಕಾಳಜಿ ಇದೆ, ಪ್ರೀತಿ ಇದೆ ಮತ್ತು ಬಿಗ್ ಬಾಸ್ ಟ್ರೋಫಿಯನ್ನು ಗೆದ್ದೇ ಗೆಲ್ತಾನೆ ಅನ್ನುವಂಥ ನಂಬಿಕೆಯೂ ಕೂಡ ಇದೆ. ಆ ನಂಬಿಕೆಯನ್ನು ಉಳಿಸಿಕೊಳ್ಳುವಂಥ ಕೆಲಸ ಮಾಡಿಕೊಳ್ಳೇಬೇಕಾಗುತ್ತೆ. ಅಟ್ ದಿ ಸೇಮ್ ಟೈಮ್ ಏನಾದರೂ ಒಂದು ಭಿನ್ನವಾದರೆ ಅದನ್ನು ಕೂಡ ಸರಿ ಮಾಡಿಕೊಳ್ಳುವಂತಹ ಜವಾಬ್ದಾರಿ ಕೂಡ ಈ ಹನುಮಂತನ ಮೇಲೆ ಇರ್ತದೆ. ಈಗಲೂ ಕೂಡ ಕೆಲವೊಂದಷ್ಟು ವಿಚಾರಗಳಲ್ಲಿ ಹನುಮಂತ ಬದಲಾಗಲೇಬೇಕಾಗ್ತದೆ. ಆ ಬದಲಾವಣೆಯನ್ನು ತಂದುಕೊಟ್ರು ಅಂತ ಹೇಳಿದರೆ ಹನುಮಂತನಿಗೆ ಆಟದಲ್ಲಿ ಕೈ ಹಿಡಿಯೋರು ಅಥವಾ ಅಡ್ಡ ಬರೋರು ಯಾರೂ ಕೂಡ ಇಲ್ಲ. ಇದುವರೆಗೂ ಕೂಡ ಸುದೀಪ್ ಅವರು ಸಾಕಷ್ಟು ಸಲ ಹನುಮಂತನಿಗೆ ಬೇರೆ ಬೇರೆ ರೀತಿಯಲ್ಲಿ ಇಂಡೈರೆಕ್ಟಾಗಿ ಬುದ್ಧಿವಂತನ ಹೇಳಿದ್ದಾರೆ. ಮಾತು ಕಡಿಮೆ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಆಟವೂ ಕೂಡ ಕಡಿಮೆ ಆಗುತ್ತೆ ಅನ್ನೋದು ಈಗಾಗಲೇ ಸಾಕಷ್ಟು ಸಲ ಸಾಬೀತಾಗಿದೆ. ಆಟ ಇದೆಯೋ ಇಲ್ವೋ, ಮಾತಿದ್ರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವಲ್ ಆಗಿಬಿಡ್ಬೋದು. ಅದೇ ರೀತಿಯಾದಂಥ ಪರಿಸ್ಥಿತಿ ಕೂಡ ಇದೆ. ಹಾಗಾಗಿ ಇಲ್ಲಿ ತುಂಬ ಎಚ್ಚರಿಕೆಯಿಂದ ಹನುಮಂತ ಆಡಬೇಕಾಗುತ್ತೆ. ಈಗ ಹನುಮಂತ ಆಡಿರುವಂಥ ಮಾತು ಸಹಜವಾಗಿ ತಮಾಷೆ ಆಗಿದ್ರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ನಿರ್ಧಾರ ಅಷ್ಟು ಈಸಿ ಕೂಡ ಅಲ್ಲ. ಈ ಹಿಂದೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಇವರಿಗೂ ಕೂಡ ಮಾಡಿಕೊಡೋದಿಲ್ಲ. ಬಟ್ ಬೇಸರ ಆಗಿರುತ್ತೆ ಹನುಮಂತನಿಗೆ. ಬಟ್ ಅದೇನೇ ಇದ್ರೂ ಕೂಡ ಆಟವಾಗಿ ಸ್ವೀಕರಿಸಿ ವೈಯಕ್ತಿಕವಾಗಿ ತೆಗೆದುಕೊಳ್ಳದೆ ಬಿಗ್ ಬಾಸ್ ಮನೆಯ ಆಟದ ಬಗ್ಗೆ ಹೆಚ್ಚು ಫೋಕಸ್ ಮಾಡಲಿ ಹನುಮಂತ ಅನ್ನೋದು ಎಲ್ಲರ ಅಭಿಪ್ರಾಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಹನುಮಂತನ ಈ ಮಾತಿನ ಬಗ್ಗೆ, ಈ ನಿರ್ಧಾರದ ಬಗ್ಗೆ, ಆಟದ ಶೈಲಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.